ಚಂದವ್ವ ಕಾಚಾಪುರ್ ರೈತ ಮಹಿಳೆ ಅನ್ಯಾಯವನ್ನು ಖಂಡಿಸಿ ಅಫ್ಜಲ್ಪುರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಅವ್ವಣ್ಣ ಮೇಕೇರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತಾಲೂಕಿನ ಬಂದವಾಡ ಗ್ರಾಮದ ನಮ್ಮ ರೈತ ಮಹಿಳೆಯರಾದಂಥ ಚಂದಮ್ಮ ಕಾಚಾಪುರ್ ಅವರಿಗೆ ಅನ್ಯಾಯವಾಗಿದ್ದನ್ನು ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ನಾವು ಖಂಡನೆಯನ್ನು ಮಾಡಿ ಅವರಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ದಿನಾಂಕ 2/12/2024 ಬೆಳಗ್ಗೆ 11 ಗಂಟೆಗೆ ಅಫ್ಜಲ್ಪುರ ಒಂದು ರಾಷ್ಟ್ರೀಯ ಹೆದ್ದಾರಿ ಹತ್ತನೂರದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗುವುದು. ಇಲ್ಲಿವರೆಗೆ ನಮ್ಮ ಚಂದವರಿಗೆ ನ್ಯಾಯ ಸಿಗಲ್ಲ, ಅಲ್ಲಿವರೆಗೂ ಕೂಡ ನಮ್ಮದು ಪ್ರತಿಭಟನೆ ಮುಂದುವರಿತದೆ. ನಾವು ಪ್ರತಿಭಟನೆ ಮಾಡಿರುವಂಥ ಉದ್ದೇಶ ಅಂದ್ರೆ, ಯಾವಾಗ ನಮ್ಮ ಚಂದಮ್ಮ ಅವರು 10/6/2023 ಸರ್ವೆ ನಂಬರ್ 52/5 7 ಎಕರೆ 13 ಗುಂಟ ಅವ್ರ ಜಮೀನಿದೆ. ಆ ಜಮೀನಿನಲ್ಲಿ ಏನು ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನು ಕಾರಿಡಾರ್ ಹೋಗ್ತಾ ಇದೆ, ಆ ರಸ್ತೆ ಇರುವಂಥ ಮಾಲ್ವಿ ಇನ್ಫ್ರಾ ಅನ್ನುವಂಥ ಗುತ್ತಿಗೆದಾರರು ಇವರು ಹೊಲದಲ್ಲಿರುವಂಥ ಏನು ಮಣ್ಣನ್ನು ಸಮತೋಲನ ಮಾಡಿ ಉಳಿದ ಮಣ್ಣನ್ನು ಇವತ್ತಿನ ದಿವಸ ಅಂದ್ರೆ ಮರುಮ ಅನ್ನು ಸಾಗಾಣಿಕೆ ಮಾಡಿ ನಾವು ರಸ್ತೆಗೆ ಉಪಯೋಗ ಮಾಡ್ಕೋತೀವಿ. ಪ್ರತಿ ಎಕರೆಗೆ ನಾವು 3.5 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಸುಮಾರು 4 ಎಕರೆ ಜಮೀನನ್ನು ಅವರು ಒಪ್ಪಂದ ಮಾಡಿಕೊಂಡು 4 ಎಕರೆ ಜಮೀನಲ್ಲಿ ಸುಮಾರು 2.5 ಮೀಟರ್ ಆಳದಲ್ಲಿ ಅವರು ಆ ಮರಮನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅದಕ್ಕೆ ಮುಂಗಡವಾಗಿ ಸುಮಾರು 1.5 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಒಟ್ಟು 4 ಎಕರೆಗೆ 14 ಲಕ್ಷ ರೂಪಾಯಿ ಹಣ ಆಗ್ತದೆ. ಆ 14 ಲಕ್ಷ ಹಣದಲ್ಲಿ ಇಲ್ಲಿವರೆಗೂ ಕೂಡ 1 ರೂಪಾಯಿನೂ ಅವ್ರು ಕೊಟ್ಟಿಲ್ಲ. 10/6/2023 ಇಲ್ಲಿವರೆಗೆ ಆ ಹೊಲನೂ ಕೂಡ ಬೀಳ ಬಿದ್ದುಬಿಟ್ಟದೆ. ಅಲ್ಲಿ ಏನಾದ್ರೂ ಬೆಳಿಬೇಕಪ್ಪ ಅಂದ್ರೆ ಅದು ಏನೂ ಆಗಲ್ಲ. ಅಲ್ಲಿ ಆ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರಲ್ಲಿ ಆಗಿರ್ಬೋದು, ಆಮೇಲೆ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಸಂಬಂಧಪಟ್ಟಂಥ ಆ ಇನ್ಫಾ ಕಾರ್ಡಿಯರ್ದು MD ಆಗಿರೋಂಥ ಶಿವರಾಜ್ ಬೆಲೆ ಆಗಿರ್ಬೋದು, ಮತ್ತು ಇಲ್ಲಿ NHAI ಅದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೆ. ಆ ಇಂಪ್ಲಿಮೆಂಟ್ ಏಜೆನ್ಸಿ MDಗೆ ಆಗಿರ್ಬೋದು ಎಲ್ಲರಿಗೂ ಭೇಟಿಯಾಗ್ಯಾರ. ಕೊನೆಗೆ ತಹಶೀಲ್ದಾರ್ AC DC ಅವ್ರಿಗೂ ಭೇಟಿಯಾದರೂ ಕೂಡ ಇಲ್ಲಿವರೆಗೆ ಪಾಪ ರೈತ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಇದರಿಂದ ನನ್ನಂಥ ಮಹಿಳೆ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಾಗ ನಾವೆಲ್ಲ ರೈತ ಮುಖಂಡರೆಲ್ಲರೂ ಸೇರಿಕೊಂಡು ಹೋಗಿ ಆ ತಾಯಿಗೆ ಸಾಂತ್ವನವನ್ನು ಹೇಳಿ, ತಾಯಿ ನಿಮಗೆ ನ್ಯಾಯವನ್ನು ಕೊಡ್ತೀವಿ, ನೀವೇನು ಎದೆ ಗುದ್ದಬೇಡ್ರಿ, ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟು ಕೂಡ ಇದೆ, ಎಲ್ಲನೂ ಇದೆ. ಎಷ್ಟು ವಿಚಿತ್ರ ನೋಡ್ರಿ. ಇವತ್ತು ಸರ್ಕಾರ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು 20/6/2024 ಈ ತಾಯಿಗೆ ಒಂದು ನೋಟಿಸ್ ಕೊಡ್ತಾರೆ. ನೀವು ನಿಮ್ಮ ಹೊಲದಲ್ಲಿ ಏನು ಈ ಮುರುಮು ಸಾಗಾಣಿಕೆ ಮಾಡಿರಿ 39,10,10 ರೂಪಾಯಿ ಅಂದ್ರೆ ಸುಮಾರು 39 ಲಕ್ಷ ರೂಪಾಯಿ ನೀವು ರಾಯಲ್ಟಿ ಕಟ್ಟಬೇಕು ಅಂತ ಹೇಳ್ಕೊಂಡು ನೋಟಿಸ್ ಕೊಡ್ತಾರೆ. ಅಂದ್ರೆ ರೈತರು ಯಾವ ಆಗಿರ್ಬೇಕು ಪಾಪ. ಈ ಹೆಣ್ಮಕ್ಳು ಮುಖ ನೋಡ್ರಿ, ಎಲ್ಲಿನೂ ಒಂದು 50,000 ರೂಪಾಯಿ ರೊಕ್ಕ ನೋಡಿಲ್ಲ ಇವರು ಜೀವನದಾಗೆ. ಇವರು 39 ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕಂತೇಳಿ ಸರ್ಕಾರ ನೋಟಿಸ್ ಕೊಡ್ತದಪ್ಪ ಅಂದ್ರೆ ಸರ್ಕಾರಕ್ಕೆ ಏನಾದರೂ ಕೂಡ ಆತ್ಮಸಾಕ್ಷಿ ಏನಾದಾನ, ರೈತರ ಬಗ್ಗೆ ಏನಾದರೂ ಕಾಳಜಿ ಇದಾನ? ಎಲ್ಲಿಂದ ಕೊಡ್ಬೇಕು ಆ ತಾಯಿ? ಆ ಒಂದು ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ. ಏನು ಈ ಒಯ್ದಂಥ ಮುರುಮಿಗೆ ಇವತ್ತು ಆ ಗುತ್ತಿಗೆದಾರರು ಇವತ್ತು ಹಣವನ್ನು ಕೊಡಬೇಕಂತೇಳಿ ಮೆನ್ಷನ್ ಮಾಡಿದ್ರು ಕೂಡ ಇವತ್ತು ಸರ್ಕಾರನೂ ಕೂಡ ಒಂದು ಕಡೆ ಬರೆ ಮೇಲೆ ಬರೆ ಹೇಳ್ದಂಗೆ ಇವತ್ತು ನಮ್ಮ ಈ ರೈತ ಮಹಿಳೆ ತಾಯಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ. ಈ ಅನ್ಯಾಯವನ್ನು ಖಂಡಿಸಿ ನಾವು ಬೃಹತ್ ಪ್ರತಿಭಟನೆಯನ್ನು ನಾವು ಹತ್ತನೂರ ಒಂದು ಗ್ರಾಮದಲ್ಲಿ ಈ ಅಫ್ಜಲ್ಪುರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಆ ತಾಯಿಗೆ ಏನು ರೈತ ಮಹಿಳೆಗೆ ಬರಬೇಕಾದಂಥ 14 ಲಕ್ಷ ರೂಪಾಯಿ ಇಲ್ಲಿವರೆಗೆ ಬಡ್ಡಿ ಸಮೇತವಾಗಿ ಅವರಿಗೆ ಕೊಡಬೇಕು. ಮತ್ತು
ಏನು ನೋಟಿಸನ್ನು ಕೊಟ್ಟಿದ್ದಾರೆ ಆ ನೋಟಿಸನ್ನು ವಿಡ್ರಾ ಮಾಡ್ಕೋಬೇಕೆನ್ನುವಂಥ 2 ಷರತ್ತಿನೊಂದಿಗೆ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಮಾಧ್ಯಮದ ಎಲ್ಲ ಬಂಧುಗಳಲ್ಲಿ ನಾವು ವಿನಂತಿ ಕೇಳ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಲವಾರು ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ ಆಗಲಿ, ಇವತ್ತು ಹಲವಾರು ಜನರಿಗೆ, ಸಾರ್ವಜನಿಕರಿಗೆ ಈ ರೀತಿಯಾದಂಥ ತೊಂದರೆಗಳು ಆಗಿವೆ. ಆದ್ದರಿಂದ ಈ ತೊಂದರೆಯನ್ನು ಸರಿಪಡಿಸುವಂಥ ಕೆಲಸ ನೀವು ಕೂಡಿ ಮಾಡಬೇಕಾಗ್ಯದ. ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ಇಲಾಖೆಗಾಗಿರ್ಬೋದು, ಸಂಬಂಧಪಟ್ಟ ಗುತ್ತಿಗೆದಾರನಾಗಿರ್ಬೋದು ಪ್ರಭಾವವನ್ನು ಬೀರಿ ಇವತ್ತಿನ ದಿವಸ ಆ ಮಹಿಳೆಗೆ ನ್ಯಾಯ ಕೊಡುವಂಥ ಕೆಲಸ ನೀವು ಕೂಡಿ ಮಾಡೋಣ ಅನ್ನೋ ಮಾತನ್ನು